ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಇವತ್ತು ನಿಮ್ಮ ಜೊತೆ ನಾನು ಬೆಳ್ಳುಳ್ಳಿ ಖಾರ ಚಟ್ನಿ ಶೇರ್ ಮಾಡತ್ತೀನಿ ರೀ. ಅಂದರೆ ಕೆಂಪು ಖಾರದ ಚಟ್ನಿ ಅಂತ ಅನ್ಬೋದು ನೀವು. ನಮ್ಮ ಕಡೆ ಬೆಳ್ಳುಳ್ಳಿ ಖಾರ ಅಂತಾರೆ ರೀ. ಅದಕ್ಕೆ ನಿಮ್ಮ ಕಡೆ ಏನಂತಾರ ಅನ್ನೋದು ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಆಮೇಲೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋವರೆಗೆ ಯಾರು ನೋಡಿ ಹೆಂಗೆ ಹೋಗ್ತಿರಾದ್ರೆ ಸಬ್ಸ್ಕ್ರೈಬ್ ಮಾಡೋರಿ. ಅದಾಗ ನಮ್ಮ ಯೂಟ್ಯೂಬ್ ಟಾರ್ಗೆಟ 1000 ಮಂದಿದು ಐತ್ರಿ. ಅಟ್ಲೀಸ್ಟ್ ಭಾಳ ಆಗ್ಲಿಕ್ಕೆ ಇರುವತ್ತಕ್ಕೆ ನಂತರ 1000 ಆಗ್ಲತ್ತಂದು ನಂದು ಆಸೆ ಐತ್ರಿ. ಹಿಂಗಾಗಿ ಎಲ್ಲರೂ ನೋಡಿದವ್ರು ಒಂದು ಸಬ್ಸ್ಕ್ರೈಬ್ ಮಾಡೋಕ್ಕಂತೂ ಇನ್ನು ದುಡ್ಡು ಖರ್ಚಾಗಂಗಿಲ್ಲ ರೀ. ಆದ್ರೆ ಏನಿಲ್ಲ ರೀ, ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆದ್ರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಎರಡೂ. ಇವತ್ತು ಕೆಂಪು ಚಟ್ನಿ ಮಾಡಕ್ಕಿದ್ದೀನಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ, ನೀವು ಹೆಂಗೆ ಮಾಡ್ತೀರ ಅನ್ನೋದು ಹೇಳ್ರಿ. ಏನರ ಅದ್ರ ಹೋಗು ಬೇರೆ ಏನಾರ ಚೇಂಜಸ್ ಇದ್ರೂ ಅದನ್ನೂ ಹೇಳ್ರಿ. ನಿಮ್ಮ ಜೊತೆ ನಾ ಈಗ ಕೆಂಪು ಚಟ್ನಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದ ಇದನ್ನ ತೋರಿಸ್ತೇನೆ ರೀ. ಅಂದ್ರೆ ನಾ ಹೆಂಗೆ ಮಾಡ್ತೀನಿ ಅದು ಹೇಳ್ತೇನೆ ರೀ. ಬರ್ರಿ, ಫಸ್ಟಕ್ಕೆ ಒಂದು ಕಡಾಂಗಿ ತೊಗೊಂಡು ನೋಡ್ರಿ. ಅದನ್ನ ಇದನ್ನ ಮಾಡ್ಕೊಂಡು ಎಣ್ಣೆ ಹಾಕೊಂಡೇನಿಲ್ಲ ರೀ. ಅದ್ರೊಳಗೆ ಇವೇನು ಕೆಂಪು ಮೆಣ್ಸಿಕಾಯಿ ಅಂತಂದ್ರೆ ಹಣ್ಣು ಮೆಣ್ಸಿಕಾಯಿನ ಕೆಂಪು ಮೆಣ್ಸಿಕಾಯಿ ಬೇಕು ರೀ. ಅವನ್ನ ತೊಗೊಂಡೇನಿಲ್ಲ ರೀ. ಇದ್ರೊಳಗೆ ನೀರು ಯೂಸ್ ಮಟ್ಟ ಏನಿಲ್ಲ ರೀ. ಇನ್ನು ಹುರ್ಕೋಬೇಕು ರೀ ಅದನ್ನು ಬುಟ್ಟ್ಯಾಗ. ಅಂದರೆ ಎಷ್ಟು ಕಣ್ಣು ಇಳಿದದ್ರಲ್ಲ ಅಷ್ಟು ಚಲೋ ಹತ್ತದ ರೀ. ಹಸಿವು ಮಾಡ್ಬೋದು ರೀ, ಇಲ್ಲ ನಂಗಿಲ್ಲ, ಹಸಿದು ಟೇಸ್ಟ್ ಆಗ್ತದೆ ರೀ. ಆದರೆ ಹುರ್ಕೊಳೋದು ಇನ್ನೊಂದು ಚೂರು ಟೇಸ್ಟ್ ಆಗ್ತದಲ್ಲ. ಅದಕ್ಕೆ ಎಣ್ಣೆ ಹಾಕಿನಲ್ಲಿ ನೋಡ್ಬೋದು ಇಲ್ಲಿ ಕಣ್ಣು ಇಳುತ್ತನ ಹಿಂಗೆ ಹುರ್ಕೋಬೇಕು ರೀ ಅದನ್ನು. ಅದ್ರ ಮೇಲೆ ಅಂದ್ರೆ ಟೇಸ್ಟ್ ಬರ್ತದೆ ರೀ. ಅದು ಹಣ್ಣು ಮೆಣ್ಸಿಕಾಯಿ ಬೇಕು ರೀ ಮತ್ತು ಮೀನು ರೀ. ಅದರಿಂದನೇ ಟೇಸ್ಟ್ ಕೊಡ್ತದೆ ರೀ. ಮಾತ್ರ ಇದು ರೀ ಹಸಿಬನ ಹಣ್ಣು ಮೆಣ್ ಆಗಿರ್ಬೇಕು ರೀ. ಈಗ ಕೆಂಪು ಚಟ್ನಿ ಮಾಡಕ್ಕೆ ನೋಡಿರಿ. ಕೆಂಪು ಚಟ್ನಿ ಮಾಡಕ್ಕೆ ಬೇಕಾಗಿರೋ ಇದು ಅನ್ಬೋದು ರೀ. ಮೆಣ್ಸಿಕಾಯಿ ಅಂದ್ರೆ ಹಸಿ ಮೆಣ್ಸಿಕಾಯಿನ ಕೆಂಪು ಇರ್ಬೇಕು ರೀ. ಹುರ್ಕೊಂಡದ್ದು ರೀ. ಹುರ್ಕೊಂಡಿನ್ರಿ ನಾ ಆಗಲೇ ತೋರ್ಸಿ ನಿಮ್ಗೆ ಹಂಗೆ ರೀ. ಅದಕ್ಕೆ ಇದನ್ನ ರೀ ಬೆಲ್ಲ, ಆಮೇಲೆ ಹುಣ್ಸಿನ್ಕಾಯಿ ರೀ. ಬೆಲ್ಲ ಏನಿಲ್ಲ ರೀ, ನಿಮ್ಮ ಇಷ್ಟ ತಕ್ಕಂಗೆ ಒಂದು ಸ್ವಲ್ಪ ಕಮ್ಮಿನೂ ಹಾಕ್ಬೋದು, ಹೆಚ್ಚು ಹಾಕ್ಬೋದು ರೀ. ಅದಾದ ನಂತರ ಜೀರಿಗೆ ಒಂಚೂರು, ಆಮೇಲೆ ಒಂದು ಟೇಬಲ್ ಸ್ಪೂನ್ ಅನ್ಬೋದು ನಾವು ಜೀರಿಗೆ ರೀ. ಅದಾದ ನಂತರ ನೋಡಿರಿ ಬೆಳ್ಳುಳ್ಳಿ ರೀ. ಬೆಳ್ಳುಳ್ಳಿ ಎಷ್ಟು ಹೆಚ್ಚು ಹಾಕ್ತಿರ್ಲಿ ಅಷ್ಟು ಚಲೋ. ಅಂದ್ರೆ ರೀ ಇದಕ್ಕೆ ಹೆಸರಿನಾಗ ಐತ್ರಿ ಬೆಳ್ಳುಳ್ಳಿ ಖಾರ ತಂದು. ನಮ್ಮ ಕಡೆ ಹೆಂಗೆ ಅಂತಾರೆ ರೀ ಬೆಳ್ಳುಳ್ಳಿ ಖಾರ ತಂದು. ಇದಕ್ಕೆ ಬೆಳ್ಳುಳ್ಳಿ ಎಷ್ಟಿದಷ್ಟು ಐತೀನಿ ರೀ. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ರೀ. ಅದಾದ ನಂತರ ನೋಡಿರಿ ಕೊತ್ತಂಬರಿ ರೀ. ಕೊತ್ತಂಬರಿ ಎಷ್ಟು ಹಾಕ್ತೀರಿ ಅಷ್ಟು ಚಲೋನ ಅನ್ಬೋದು. ನನಗಂತೂ ಹಿಡಿಸಿದ್ರಿ ಕೊತ್ತಂಬರಿ ಹೆಚ್ಚು ಹಾಕಿದ್ರಿ. ಅದಕ್ಕೆ ಕೊತ್ತಂಬರಿ ರೀ. ಇವಿಷ್ಟು ಹತ್ತಾವ್ರಿ. ಈಗ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಂದು ಬರ್ರಿ. ಕೆಂಪು ಮೆಣ್ಸಿಕಾಯಿ ಈಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡೇನು ರೀ. ಹುರ್ಕೊಂಡದು ತಂಪ ಅವೆಲ್ಲ ಆರಿರ್ಬೇಕು ರೀ. ಅಂದ್ರೆ ಹುರ್ಕೊಂಡು ನಂತರ ಆರಿರ್ಬೇಕು ನೋಡಿರಿ. ಅಂದ್ರೆ ಬಿಸಿ ಇದ್ದು ಅಂದ್ರೆ ಏನಾಕತ್ರಿ ನೀರು ಬಿಟ್ಟಂಗೆ ಆಕತ್ರಿ ಉಪ್ಪದು ಹಾಕೋಣ. ಅದಕ್ಕೆ ಆರಿರ್ಬೇಕು ರೀ. ಹೆಂಗೆ ಎಷ್ಟು ಕಡ್ಕ್ ಅನ್ಸದ ನೋಡ್ರಿ ಮಾತ್ರ ರೀ. ನೋಡ್ರಿ ನಾ ಬಾಯಿಗೆ ನೀರು ಬಿಡಾತು ಅಂತಿರ್ತೀರಿ. ಅದಕ್ಕಿನ್ನ ಬೆಲ್ಲ ಅಷ್ಟು ರೀ. ಆಮೇಲೆ ಇದು ಹುಣ್ಸಿನ್ಕಾಯಿ ರೀ. ಅದಾದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ರೀ. ನಾ ಒಂಚೂರು ಹೆಚ್ಚು ಹಾಕಿರ್ತೀನಿ ರೀ. ಇಷ್ಟು ಹಾಕತ್ತೆ ನಾನು ರೀ. ಅದಾದ ನಂತರ ನೋಡ್ಬೋದು ನೀವು ಬೆಳ್ಳುಳ್ಳಿ ಒಂದು ಹಿಂಗೆ ಮುಟ್ಟಿಗೆ ತುಂಬೈತ್ರಿ. ಇದಕ್ಕಿಂತ ಹೆಚ್ಚು ಹಾಕಿರೂ ಅಡ್ಡಿ ಇಲ್ಲ ರೀ. ಈಗ ಜಾಸ್ತಿ ತುಟ್ಟಿಗ್ಯಾವ್ರಲ್ಲ ಅದಕ್ಕೆ ಒಂಚೂರು ಕಮ್ಮಿ ರೀ. ನೀವು ಹೆಂಗೆ ಮಾಡ್ತೀರಿ ಅದನ್ನ ಹೇಳ್ರಿ. ಬೆಳ್ಳುಳ್ಳಿ ಹಾಕತ್ತೀನಿ ರೀ. ಸಾರಿ, ಕಾಮಿಡಿ ಅಂತಂದು ಹೇಳೀನಿ ರೀ, ತಪ್ಪು ತಿಳ್ಕೊಬೇಡ್ರಿ ಯಾರು ರೀ. ಅದಾದ ನಂತರ ನೋಡಿರಿ ಈಗ ಕೊತ್ತಂಬರಿ ರೀ. ಹೆಚ್ಚು ಹಾಕ್ರಿ ಕೊತ್ತಂಬರಿ, ಅದರ ರುಚಿ ಹಾಕತ್ತೆ ಮಾತ್ರ ರೀ. ನಾನೇ ಹಿಡ್ಸತ್ತೆ ನಾನೇ ಹೇಳತ್ತೇನೆ ರೀ. ಮತ್ತು ನಿಮಗೂ ಹಿಡಿಸಿರ ಹಾಕ್ರಿ, ಇಲ್ಲದ್ರೆ ಇಲ್ಲರಿ ಕಟ್ ಮಾಡಿ ಹಾಕೊಂಡ್ರೂ ಅಡ್ಡಿ ಇಲ್ಲರಿ. ಕೊತ್ತಂಬರಿ ಅಂದ್ರೆ ಚೆಂದಂಗೆ ಗ್ರ್ಯಾಂಡ್ ಹಾಕತ್ತಲ್ಲ ರೀ ದೌಡು. ಇಷ್ಟು ಹಾಕ್ಕೊಂಡ ನಂತರ ನೋಡಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಉಪ್ಪು ದಮ್ ಉಪ್ಪು ಹಾಕಿರೂ ನಡಿದೈತೆ ರೀ, ಸಣ್ಣ ಉಪ್ಪು ಹಾಕಿರೂ ನಡಿದೈತೆ ರೀ. ನಾ ಸಣ್ಣ ಉಪ್ಪು ಹಾಕತ್ತೇನೆ ರೀ. ಇಷ್ಟು ಹಾಕಿನ ಏನು ಮಾಡಿದ್ರಿ ಈಗ ಗ್ರ್ಯಾಂಡ್ ಮಾಡ್ಕೋಬೇಕು ನೋಡ್ರಿ ಇದನ್ನ ಮಿಕ್ಸರ್ಗೆ. ಒಳ್ಳಾಕ್ ಕೊಟ್ರಂತೂ ಮಸ್ತ್ ಹಾಕತ್ರಿ ಟೇಸ್ಟ್. ಆದರೆ ಏನು ಮಾಡೋದ್ರಿ ಒಳಗೆ ಕುಟ್ಟೋಟ್ಟು ಸದ್ಯ ಟೈಮ್ ಇರಂಗಿಲ್ಲ ರೀ ನಮಗೆ ಈಗ ರೀ. ನಾನು ರೀ ಇದ್ರ ಮಿಕ್ಸರ್ಗೆ ಹಾಕತ್ತೇನೆ ರೀ. ಒಳ್ಳೆ ಐತ್ರಿ ನಿಮ್ಮದು, ಇಲ್ಲ ಅನ್ನಂಗಿಲ್ಲ ರೀ. ಅದ್ರಾಗ ಕೊಡ್ತೇನೆ ರೀ ಎಂದಾರ ರೀ ಟೈಮ್ ಇದ್ದಾಗ ರೀ. ಈಗ ಟೈಮ್ ಇಲ್ಲ ರೀ. ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಬೇಕಾಗಿತ್ತು ಅನ್ನ ರೀ. ಮಿಕ್ಸರ್ ಜಾರಿಗೆ ಹಾಕತ್ತೇನೆ ನೋಡಿರಿ. ಬರ್ರಿ ಯಾರೇ ಒಳ್ಳೇದು ಇದ್ದು ಅಂದ್ರೆ ಮಾತ್ರ ರೀ ಒಳ್ಳಾಗ ಕೊಟ್ಕೋರು ಮಾತ್ರ ರೀ. ಇದು ಇದ್ರ 10ರಷ್ಟು ಮಿಕ್ಸರ್ಗೆ ಏನು ಹಾಕ್ತಿಲ್ಲ, ಇದ್ರ 10ರಷ್ಟು ಟೇಸ್ಟ್ ಒಳ್ಳಾಗ ಕೊಟ್ಟಿದ್ದು ಕೆಂಪು ಖಾರಕ್ಕೆ ಬರ್ತದೆ ಮಾತ್ರ ರೀ. ಈಗ ಬರ್ರಿ ಮಿಕ್ಸರ್ಗೆ ಹಾಕ್ತೇನೆ ರೀ. ಈಗ ನೋಡಿರಿ ಗೋಳ ಖಾರ ನೋಡಿರಿ ಇದು ಮಿಕ್ಸರ್ಗೆ ಹಾಕಿದೆ. ಈ ರೀತಿ ಇಷ್ಟ ಸಣ್ಣ ಮಾಡ್ಕೋಬೇಕಾಕತ್ರಿ ಅದ. ಅಂದ್ರೆ ಅದ್ರ ಬೀಜ ಎಲ್ಲ ಸಣ್ಣ ಅದು ಅಂದ್ರೆ ರೀ ಬಾಯಾಗೂ ತಿನ್ನಕ್ಕೆ ಟೇಸ್ಟ್ ಹತ್ತತ್ರಿ ಅದ.
ಈಗ ಇದನ್ನ ಒಂದು ಕಾಚಿನ ಕಂಟೈನರ್ ತೆಗೆದಿರ್ಬೇಕು ರೀ, ತೆಗೆದಿಡ್ತಂತ ಹೇಳ್ರಿ. ಈಗ ನೋಡಿರಿ ಇದೇ ಬಳ್ಳು ಖಾರ ಕಾಚಿನ ಕಂಟೈನರ್ ತುಂಬಿಟ್ಟೀನಿ ರೀ ನಾನು. ಇದೇನಿಲ್ಲ ರೀ, ಇನ್ನು ಬೇಕಾದಂಗೆ ನೋಡಿರಿ 1 ತಿಂಗಳ ತನಕ ರೀ ಹೆಂಗೆ ಬೇಕಾದಂಗೆ ನೀವು ಯೂಸ್ ಮಾಡ್ಬೋದು ರೀ. ಅಂದ್ರೆ ತಾಳ್ತತ್ರಿ ಇದ್ರ ತಿನ್ನೋ ಮುಂದೆ ಮಾತ್ರ ಏನಿಲ್ಲ ರೀ, ಕೆಲವೊಬ್ರು ಚಟ್ನಿ ಆಮೇಲೆ ಮೊಸರು ಜೊತೆ ತಿಂತಾರೆ, ಆಮೇಲೆ ತುಪ್ಪ ಚಟ್ನಿ ರೀ, ಆಮೇಲೆ ಬೆಣ್ಣೆ ಚಟ್ನಿ ಕೂಡ ಮಸ್ತ್ ಆಗ್ತದೆ ರೀ. ಅದ್ರ ರೊಟ್ಟಿ ಇದ್ರ ಕೂಡ ಮಾತ್ರ ಮಸ್ತ್ ಆಗ್ತದೆ ರೀ. ಅದು ಒಲೆನಾರ ಬಿಸಿ ಅನ್ನ ಆಮೇಲೆ ಇದೇನು ಕೆಂಪು ಚಟ್ನಿ ರೀ, ತುಪ್ಪ ಮಸ್ತ್ ಆಗ್ತದೆ ಮಾತ್ರ ರೀ. ತಿಂದು ಟ್ರೈ ಮಾಡಿ ನೋಡಿರಿ ನಂಗೆ ಕಮೆಂಟ್ ಮಾಡೋ ಮಾತ್ರ ಹೇಳಬೇಡ್ರಿ. ನೋಡಿರಿ ಈ ರೀತಿ ಆಗಿರ್ತದೆ ರೀ, ಭಾಳ ಮಸ್ತ್ ಆಗ್ತದೆ ರೀ. ಟ್ರೈ ಮಾಡಿ ಹೇಳಿ ನಂಗೆ ಕಮೆಂಟ್ ಮಾಡಿ ಮಾತ್ರ ರೀ.